ಪಬ್ಲಿಕ್ ಬಗ್ಗೆ ದರ್ಶನ್ ಅಭಿಮಾನಿಗಳ ಬಗ್ಗೆ ಮಾತಾಡ್ತಾನಲ್ಲ, ಅವನು ಗಂಡಸೇ ಆದ್ರೆ ಒಳ್ಳೆ ಮನುಷ್ಯನೇ ಆದ್ರೆ ಅಭಿಮಾನಿಗಳು ಮುಂದೆ ಬಂದು ಒಂದು ಮಾತಾಡ್ಲಿ ಸರ್, ಅವ್ನು ನೋಡೋಣ ಬದುಕ್ತಾನೆ ಆಚೆ ಹೋಗ್ತಾನ ಅಂತ. ಅಭಿಮಾನಿಗಳೇ ಬಿಡಲ್ಲ ಸರ್. ದರ್ಶನ್ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ, ಅವ್ನ ತಾಯಿ ಬಗ್ಗೆನೂ ಮಾತಾಡಿದಾನೆ, ತಪ್ಪು ಸರ್. ಅವ್ನು ಯಾರು ಅಲ್ಲ ಮಾತಾಡಕ್ಕೆ. 4.5 ತಿಂಗಳು 5 ತಿಂಗಳು ಆಗೋಯ್ತು ಅಲ್ಲೇನೆ. ಹೌದು. ಸೊ 5 ತಿಂಗಳಾಯಿತು. ಕೆಲವರು ಪಾಸಿಟಿವ್ ಆಗಿ ಮಾತಾಡೋರು, ಕೆಲವರು ನೆಗೆಟಿವ್ ಆಗಿ ಮಾತಾಡೋರು, ಕೆಲವರು ನಿಜವಾಗ್ಲೂ ಕೊಲೆ ಮಾಡಿದ್ದಾರೆ ಅಂತ ಅನ್ನೋರು. ಅದೇ ಪಾಸಿಟಿವ್ ನೆಗೆಟಿವ್ ಎರಡೂ ಇರ್ತಾ ಇತ್ತು. ಆದರೆ ಜಗದೀಶ್ ಅವರು, ಲಾಯರ್ ಜಗದೀಶ್ ಅವರು ಇತ್ತೀಚಿನ ದಿನಮಾನಗಳಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮು ಕೂಡ ದರ್ಶನ್ ಅವ್ರದ್ದೇ ಜಪ ಮಾಡ್ತಾ ಇದ್ದಾರೆ. ದರ್ಶನ್ ಹಂಗೆ, ದರ್ಶನ್ ಹಿಂಗೆ, ದರ್ಶನ್ ಕೆಟ್ಟವನು, ಕಚಡ, ಹಂಗೆ ಏನು ಬೇಕೋ ಅದನ್ನೇ. ದರ್ಶನ್ ಅವ್ರು ಕನ್ನಡದವನೇ ಅಲ್ಲ, ಅವನು ಏನು ಆಂಧ್ರದವನು, ನಾಯ್ಡು ಸಮುದಾಯದವನು. ಅವ್ರು ನಾಯ್ಡು ಅನ್ನೋದು ನಿಜ ಇರೋಣ, ನಾಯ್ಡು ಅನ್ನೋದು ದರ್ಶನ್ ಅವ್ರು ನಿಜ. ಆದರೆ ಹುಟ್ಟು ಬೆಳೆದು ಎದ್ದು ಜೀವನ ಮಾಡಿಯೋದು ಓದಿಯೋದಲ್ಲಿ ಸರ್ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮೈಸೂರಲ್ಲಿ ಸರ್. ಕರ್ನಾಟಕಕ್ಕೆ ಬೆಂಗಳೂರು ರಾಜಧಾನಿ ಆಗಕ್ಕೆ ಮುಂಚೆ ಮೈಸೂರೇ ರಾಜಧಾನಿ ಅಂಥದ್ರಲ್ಲ. ಆ ಮೈಸೂರಲ್ಲಿ ಹುಟ್ಟು ಹುಡುಗ ಇವತ್ತು ಅವನು ಸಂಪಾದನೆ ಮಾಡ್ತಾ ಇದ್ದಾನೆ. ಹೌದು, ಕೊಲೆ ಮಾಡ್ದ ಅಂತಾರೆ, ಹೌದು. ಆದರೆ ಅವ್ನು ಕೊಲೆ ಮಾಡ್ದ ಅನ್ನೋದು ಇವ್ರು ಯಾರಾದರೂ ನೋಡಿದಾರ ಸರ್? ಇವ್ರು ಹೋಗಿ ಅಲ್ಲೇನು ಕ್ಯಾಮ್ರಾ ಇಟ್ಟಿದ್ರ ಸರ್? ಒಂದು ಹುಡುಗಿ ವಿಷಯ ಅಂತ ಬಂದ್ರೆ, ಒಂದು ಹುಡುಗಿ ಅಂತ ವಿಷಯ ಬಂದ್ರೆ, ಹೆಣ್ಮಕ್ಳು ರೇಪ್ ಆದಾಗ ಆ ಹುಡುಗಿರ್ ಸತ್ತೋದ್ರೆ ಜನ ಕ್ಯಾಂಡ್ಲ್ ಹಿಡ್ಕೊಂಡು ಓಡಾಡ್ತಾರೆ ನ್ಯಾಯ ಬೇಕು ಅಂತ. ಅದೇ ಒಂದು ಹುಡುಗಿ ರೇಪ್ ಆಗಿ ಬದುಕಿದ್ರೆ ಜನ ಸೂಳೆ ಮಾಡಕ್ ನೋಡ್ತಾರೆ, ಜನನೇ ನೋಡ್ತಾರೆ. ಅಂಥದ್ರಲ್ಲಿ ಇರೋಣ ಅಂಥದ್ರಲ್ಲಿ ಅವ್ರೀಗ ಒಂದು ಹುಡುಗಿ ವಿಷಯಕ್ಕೆ ಮಾಡಿದ್ರು ಅಂದ್ರು. ಆದರೆ ಈಗ ಇನ್ನೊಂದು ಪ್ರೂಫು ಸಿಕ್ತು ಅಂದ್ರಲ್ಲ, ಅವ್ರು ಕರ್ಸಿಲ್ಲ, ಪವಿತ್ರ ಕೂಡ ಕರ್ಸಿದ್ದು, ಅವ್ರು ಮರ್ಡರ್ ಆದಾಗ ಅಲ್ಲಿ ಇರಲಿಲ್ಲ ಅಂತ. ಫಸ್ಟ್ ಅದನ್ನ ನೀಟಾಗಿ ತಿಳ್ಕೊಬೇಕು ಸರಿಯಾಗಿ. ದರ್ಶನ್ ಕೊಲೆ ಮಾಡೋನು ಸಿಕ್ತವ್ರಿಗೆಲ್ಲ ಹೊಡ್ಕೊಬರೋನಾಗಿದ್ದಿದ್ರೆ ಬಡವ್ರಿಗೆ ಹೆಲ್ಪ್ ಮಾಡಿರೋನು. ಅವ್ನು ದುಡಿಯೋದನ್ನ ಅವ್ನು ಕೊಡೋ ಅವಶ್ಯಕತೆ ಏನಿತ್ತು? ಅವ್ನು ದುಡ್ದಿದ್ದ ದುಡ್ಡಲ್ಲಿ ಅವ್ನು ಶೋಕಿ ಮಾಡ್ಕೊಂಡು ಮತ್ತೊಬ್ಳು ಅಂತ ಜೀವನ ಮಾಡ್ಬೋದಿತ್ತಲ್ಲ. ಯಾಕಂದ್ರೆ ಅವ್ರು ಒಂದು ಟೈಮಲ್ಲಿ ಅವ್ರ ಕಾರಲ್ಲಿ ಅವ್ರ ಕೈ ಎಲ್ಲ ಇದಾದಾಗ ಮೈಸೂರಿಂದ ಬರ್ಬೇಕಾದ್ರೆ 5 ಜನ 6 ಜನ ನ್ಯೂಸ್ ಅವ್ರು ಮಾತಾಡೋರು ರಾಂಗ್ ಆಗಿ. ಅವಾಗ ಅವ್ರು ಹೌದು ನಾನು ತೊಡೆ ಮೇಲೆ ಕೂತು ನೀನು ನೋಡ್ದ ಅಂದ್ರು. ಅವಾಗ ಅವ್ರು ನ್ಯೂಸ್ ಅವ್ರು ಬೈದ್ರು ಅಂದ್ಬಿಟ್ಟು ಇವತ್ತು ನ್ಯೂಸ್ ಅವ್ರು ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ. ಅದು ರಾಂಗ್ ಸ್ಟೇಟ್ಮೆಂಟ್ ಸರ್. ಇನ್ನೊಂದು ಜಗದೀಶ್ ಅವ್ರು ಹೇಳ್ತಾರೆ ಅವ್ರ ಹೆಂಡತಿ ವಿಷಯದಲ್ಲಿ, ಅವ್ರ ಹೆಂಡತಿಗೆ ತಾನೇ ಅವ್ರು ಹೊಡೋದ್ರು. ಜಗದೀಶ್ ಹೆಂಡತಿಗೆ ಅವಾಗ ಹೊಡೋದ್ರು. ಹೆಂಡತಿ ತಪ್ಪು ಮಾಡ್ರೆ ಗಂಡ ಕೈ ಎತ್ತ ತಪ್ಪೇನು? ಗಂಡ ಗಂಡ ತಪ್ಪು ಮಾಡಿದಾಗ ಹೆಂಡತಿ ಜಗಳ ಮಾಡ್ತಾಳೆ. ಯಾಕೆ ಹೆಂಡತಿ ನಾವು ಕೈ ಎತ್ತಲ್ವ? ಗಂಡಿರಿಗೆ ಗಂಡ ತಪ್ಪು ಮಾಡಿದ್ರೆ ಮಾಡ್ತೀವಿ. ಅಂಥವ್ರಿಗೆ ಯಾಕೆ ಕಾಣಲ್ಲ? ಬೇರೆ ಹೆಣ್ಮಕ್ಳು ಗಂಡನ ಕಣ್ತಪ್ಪಿಸಿ ಇನ್ನೊಬ್ರ ಹತ್ರ ಹೋಗ್ತಾರಲ್ಲ, ಆ ಥರ ಕೆಲಸ ದರ್ಶನ್ ಹೆಂಡ್ತಿ ಮಾಡಿಲ್ಲ. ದರ್ಶನ್ ಹೆಂಡ್ತಿ ಗೊತ್ತಿಲ್ಲದೆ ತಪ್ಪು ಮಾಡಿಲ್ಲ. ಪವಿತ್ರ ಜೊತೆ ಅಫೇರ್ ಇರ್ಬೋದು, ಸೆಕೆಂಡ್ರಿ, ಅದು ಅವ್ರ ಪರ್ಸ್ನಲ್ಲು. ಅದು ನಮ್ಗೇನಾಗಬೇಕು? ಜಗದೀಶ್ ಮಾತಾಡೋಕೆ ಮುಂಚೆ ಇನ್ನೊಬ್ರು ಹೆಂಡ್ತಿ ಬಗ್ಗೆ, ಇನ್ನೊಬ್ರು ವ್ಯಕ್ತಿತ್ವದ ಬಗ್ಗೆ ಫಸ್ಟು ಅವ್ರು ಸರಿ ಇದ್ದಾರಾ, ಅವ್ರ ಫ್ಯಾಮ್ಲಿ ಜೊತೆ ಜೀವನ ಮಾಡ್ತಾ ಇದ್ದಾರಾ? ಹೆಂಡ್ತಿನಿಗೆ ಅವನ್ನೇ ಅನ್ನ ಹಾಕೋಕ್ಕಾಗಲ್ಲ, ಅವ್ರ ಹೆಂಡ್ತಿ ನೋಡ್ಕೊಳಕ್ಕಾಗಲ್ಲ. ಇವ್ರ ಹೆಂಡ್ತಿ ಮಕ್ಳು ಬಗ್ಗೆನೋ ಅವ್ರು ಸಾಕೋದ್ರ ಬಗ್ಗೆ ಮಾತಾಡ್ತಾರ? ಫಸ್ಟು ಅವ್ರ ಕ್ಯಾರೆಕ್ಟರ್ ಏನು ಅಂತ ತಿಳ್ಕೊ ಮಾತಾಡಬೇಕು. ಯಾಕಂದ್ರೆ ನಾನು ದರ್ಶನ್ ಜೊತೆ ಅಭಯ್ ಫಿಲಮಲ್ಲೆಲ್ಲ ನಾನು ವರ್ಕ್ ಮಾಡಿದ್ದೀನಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಾನು ವರ್ಕ್ ಮಾಡ್ತೀವಿ. ಅವ್ರೇನು ಅನ್ನೋದು ಗೊತ್ತು. ನಾನು BA-LLB ಕಂಪ್ಲೀಟೆಡ್, LLB ವಿತ್ ಮಾಸ್ಟರ್ ಆಫ್ ಲಾ ನಾನು ಅಂತಾರಲ್ಲ. ಅವ್ರೇನು ಅನ್ನೋದು ನಮ್ಗೆ ಗೊತ್ತು, ಕಣ್ಮುಂದೆ ನಾವು ನೋಡಿದ್ದೀವಿ. ಪುನೀತ್ ಅವರು, ದರ್ಶನ್ ಅವರು, ಸುದೀಪ್ ಅವರಾಗಲಿ ಪ್ರತಿಯೊಬ್ಬರು ಇಂಡಸ್ಟ್ರಿ ಯಾರೇ ಹೊಸ ಕಲಾವಿದ್ರನ್ನ ಮೇಲ್ ತರ್ತಾ ಇದ್ದಾರೆ. ಅದೇ ಜನಕ್ಕಾಗಲ್ಲ ಅಂದ್ರೆ ಏನು ಮಾಡೋಣ? ಬದುಕೋನ್ನ ಬದುಕಾಗಿ ಬಿಡಲ್ಲ, ಬೆಳೆಸೋನ್ನ ಹಾಳು ಮಾಡಕ್ಕೆ ನೋಡ್ತಾರೆ, ಸಾಯಿಸಕ್ಕೆ ನೋಡ್ತಾರೆ, ಅಷ್ಟೇ. ಇಲ್ಲಿ ದರ್ಶನ್ ಅವ್ರದ್ದು ಇಲ್ಲೇನು ತಪ್ಪಿಲ್ಲ. ಮರ್ಡ್ರು ಮಾಡಿದ್ದಾರೆ ಅನ್ನೋ ಪ್ರೂಫ್ ಪೊಲೀಸರಾಗಲಿ ತೋರಿಸ್ಲಿ. ಇವಾಗಲೂ ಪ್ರೂಫ್ಸ್ ಇಲ್ಲ. ಅದು ಆ ಪ್ರೂಫ್ ತೋರಿಸ್ಲಿ ಮರ್ಡ್ರು ಮಾಡಿಯೋದಕ್ಕೆ. ದರ್ಶನ್ ಮರ್ಡರ್ ಆದಾಗ ಇಲ್ಲ ಅಂತ ಬಂದ್ಮೇಲೆ ತಾನೇ ಬೆಲ್ ಸಿಕ್ಕಿದೆ. ಆಗಿದ್ಮೇಲೆ ಯಾಕೆ ಮಾತಾಡ್ತಾರೆ? ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರಿಗೂ ಇಲ್ಲ. ಅಕ್ಕ ಇನ್ನೊಂದಕ್ಕ, ಈಗ ಲಾಯರ್ ಜಗದೀಶ್ ಅವರು ಇನ್ನೊಂದು ಹೇಳಿಕೆಗಳನ್ನ ಕೊಡ್ತಾರೆ. ಅಂದರೆ ಅಭಿಮಾನಿಗಳ ವಿರುದ್ಧ. ಅಭಿಮಾನಿಗಳು 24 ಗಂಟೆಲಿ 10,000 ಕಾಲ್ ಮಾಡಿದ್ರು ನನಗೆ, ಏನೋ ಲಾಯರ್ ಜಗದೀಶ್ ಅವರು. ಅಂದ್ರೆ 24 ಗಂಟೆಲಿ ನಿಜವಾಗ್ಲೂ 10,000 ಕಾಲ್ ಬರಲ್ಲ. ಅದು ಬಂದಿದ್ರೆ ಅವ್ನ ಲಾಯರ್ ಅಲ್ಲ, ಅವ್ನ ಸರ್ಟಿಫಿಕೇಟ್ ಅಲ್ಲ, ಫೋರ್ಜರಿ ವಿತ್ ಅವ್ನ ಲಾನೇ ಅಲ್ಲ ಅಂತ ಅವ್ನ ಲಾಯರ್ ಅಲ್ಲ, ಸರ್ಟಿಫಿಕೇಟ್ ಎಲ್ಲ ಫೋರ್ಜರಿ, ಅವನು ಬೇಸ್ ಪೀಸು ಅನ್ನೋದು ವರ್ಡ್ ಗೊತ್ತಾಗಿದೆ. ಅಲ್ವಾ ವರ್ಡ್ ಗೊತ್ತಾದಾಗ ಅವ್ನು ಈಗಲೂ ಲಾಯರ್ ಪ್ರೂಫ್ ಏನು? ಎಲ್ಲ ಡೂಪ್ಲಿಕೇಟ್ ಫೋರ್ಜರಿನಾ? ನನ್ನ ID ಕಾರ್ಡ್ ನಾನು ಕೊಡ್ತೀನಿ, LLB ಅವನು ತೋರಿಸ್ಲಿ ನೋಡೋಣ, ಅವ್ನು ಲಾಯರು ಅಲ್ಲೋ ಗೊತ್ತಾಯ್ತು, ನಮ್ಮ ಮುಂದೆ ಬರಲಿ. ಅಭಿಮಾನಿಗಳು ಕಾಲ್ ಮಾಡಿದ್ರು ಅಂದ್ರಲ್ಲ, ಒಂದು ಸೆಕೆಂಡ್ ಅವ್ನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ. ಫುಲ್ಲು ಲಿಸ್ಟ್ ಪೊಲೀಸವ್ರು ತಗೊಂಡು ಚೆಕ್ ಮಾಡ್ತಾರೆ, ಅವ್ನು ನೋಡ್ಕೊತಾರೆ. ಇಲ್ಲದೇ ಇರೋ ಸುಳ್ಳು ಮಾತಾಡೋದು. ಅವ್ನು ಯಾವ ಪೊಲಿಟಿಷಿಯನ್ ಹತ್ರ ದುಡ್ಡು ಇಸ್ಕೊಂಡು ಅವ್ರ ಬಗ್ಗೆ ಮಾತಾಡ್ತಂಗೆ ಗೊತ್ತಿಲ್ಲ. ಇಲ್ಲಿ ನಡೀತಾ ಇರೋದೇ ಪೊಲಿಟಿಷಿಯಲ್ ಗಿಮಿಕ್. ಅದ್ರಲ್ಲಿ ಇವನು ಒಬ್ಬ ರೂವಾರಿ ಅಷ್ಟೇ, ರಾಯಭಾರಿ ಅಂತಾರಲ್ಲ, ಬ್ರೋಕರ್ ಕೆಲಸ ಮಾಡ್ತಾ ಇದ್ದಾನೆ ಜಗದೀಶ್. ಅವ್ನು ಲಾಯರೇ ಅಲ್ಲ ಅಂದಮೇಲೆ ಅವ್ನು ಬ್ರೋಕರ್ ತಾನೆ, ಇನ್ನೇನು ಸರ್ ಫಿಡೌನ್ ಮಾಡಿ ಇಲ್ಲ. ಸರಿ ಅಕ್ಕ, ಈಗ ಇನ್ನೂ ಕೆಲವರು ಅಂದರೆ ಹೇಳೋ ಪ್ರಕಾರ ಅಲ್ಲ, ಲಾಯರ್ ಜಗದೀಶ್ ಅವರು ಬಿಗ್ ಬಾಸಿಗೆ ಹೋಗೋದಕ್ಕಿಂತ ಮುಂಚೆ
ದರ್ಶನ್ ಅವರ ಪರವಾಗಿ ಮಾತಾಡ್ತಾ ಇದ್ರು, ನಾನು ದರ್ಶನ ಬಿಡಿಸ್ತೀನಿ, ನಾನು ದರ್ಶನ ಕರ್ಕೊಂಡ್ಬರ್ತೀನಿ, ನಾನೇ ದರ್ಶನ್ ಲಾಯರು, ನನ್ನೇ ಇಟ್ಟಿರೋದು ಅಂತಲ್ಲ ಎಲ್ಲ ಅವ್ನಿಗೆ ದುಡ್ಡು ಒಂದು ಗಾಸಿ ಬೇಕು ಸರ್. ಇನ್ನೊಂದು ನೇಮ್ ಮಾಡಕ್ ನೋಡ್ದ, ಫಾರ್ಮಿಗೆ ಬರಕ್ ನೋಡ್ದ. ಯಾವಾಗ ಅವ್ನ ಕ್ಯಾರೆಕ್ಟ್ರು ಅವ್ನು ಲಾಯರೇ ಅಲ್ಲ ಅಂತ ಬಿಗ್ ಬಾಸ್ ಅಲ್ಲಿ ಅವನಾಡೋ ರೀತಿ ಮಾತಾಡೋ ರೀತಿ ಎಲ್ಲ ಪಬ್ಲಿಕ್ ನೋಡಿದ್ರು ಅವ್ನು ಮರ್ಯಾದೆ ಹೋಯ್ತು. ಈಗ ಅವನು ಇನ್ನೊಂಚೂರು ನೇಮ್ ಮಾಡ್ಕೋಬೇಕಲ್ಲ ದರ್ಶನ್ನ. ಈಗ ಅಪೋಸಿಟ್ ಅದ ಫಸ್ಟು ಅಷ್ಟೇ. ದರ್ಶನ್ ಕಡೆ ಇದ್ದು ನೀಗ ಇಮಿಡಿಯೇಟ್ ಅಪೋಸಿಟ್ ಯಾಕದ ಅವ್ನ ಕ್ಯಾರೆಕ್ಟರ್ ಅಲ್ಲೇ ತೋರ್ಸಲ್ಲ ಸರ್. ಅವ್ನು ಇನ್ನೊಬ್ರು ಕ್ಯಾರೆಕ್ಟರ್ ಹೆಂಗ್ ಸರ್ ಮಾತಾಡ್ತಾನೆ, ಅವ್ನಿಗೆ ಹೋಗ್ತಾ ಇದೆಯಾ ಸರ್? ಅವನಿಗೆ ನಾವು ಕೀಳಾಯ್ತೀವಿ ಸುಮ್ಮನೆ ಇರೋಣ. ಅವನು ಬೇರೆ ಯೋಗ್ಯತೆ ಬಗ್ಗೆ ನಾವ್ಯಾಕೆ ಮಾತಾಡ್ಬೇಕು? ಅವನಿಗೆ ಪಬ್ಲಿಕ್ ಬಗ್ಗೆ ದರ್ಶನ್ ಅಭಿಮಾನಿಗಳ ಬಗ್ಗೆ ಮಾತಾಡ್ತಾನಲ್ಲ, ಅವನು ಗಂಡಸೇ ಆದ್ರೆ ಒಳ್ಳೆ ಮನುಷ್ಯನೇ ಆದ್ರೆ ಅಭಿಮಾನಿಗಳ ಮುಂದೆ ಬಂದು ಒಂದು ಮಾತಾಡ್ಲಿ ಸರ್. ಅವ್ನು ನೋಡೋಣ ಬದುಕ್ತಾನೆ ಆಚೆ ಹೋಗ್ತಾನ ಅಂತ ಅಭಿಮಾನಿಗಳೇ ಬಿಡಲ್ಲ ಸರ್. ಆಗಲ್ಲ. ದರ್ಶನ್ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಅವ್ನ ತಾಯಿ ಬಗ್ಗೆನೂ ಮಾತಾಡಿದಾನೆ, ತಪ್ಪು ಸರ್. ಅವ್ನು ಯಾರು ಅಲ್ಲ ಮಾತಾಡಕ್ಕೆ. ಅಪ್ಪ ಅಮ್ಮನ ಬೆಲೆ ನಮಗೂ ಗೊತ್ತು, ಅವ್ನ ತಂದೆ ತಾಯಿ ಬೆಲೆ ಗೊತ್ತಿದ್ರೆ ಅವನು ದರ್ಶನ್ ಅವ್ರ ತಾಯಿ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಅವ್ರು ಅಭಿಮಾನಿಗಳನ್ನೆಲ್ಲ ದರ್ಶನ್ ಪಟಾಲಂ ಗ್ಯಾಂಗು, ದರ್ಶನ್ ಪಟಾಲಂ ಗ್ಯಾಂಗ್ ಇಟ್ಕೊಂಡು ನೀನೇ ಅಭಿಮಾನಿಗಳಿಗೆಲ್ಲ ಹೇಳಿ ವರ್ಷಕ್ಕೆ ಪ್ಲಾನ್ ಮಾಡ್ತಾ ಇದೆಯಾ ಹಂಗಾರೆ ಅವ್ರ ಗ್ಯಾಂಗ್ ಅವರಲ್ಲ, ಹಂಗಾರೆ ಅವರೆಲ್ಲ ಯಾರು ಅಂತಾನೆ ಲಾಯರ್ ಜಗದೀಶ್ ಅವರು ಹೇಳ್ತಾ ಇದ್ದಾರೆ. ಓಕೆನಾ? ಪ್ರೂಫ್ ತೋರಿಸ್ಲಿಲ್ಲ, ಪ್ರೂಫ್ ತೋರಿಸ್ಲಿ. ನೀನೇ ಪಟಾಲಂ ಗ್ಯಾಂಗು ಅವ್ನಿಗೆ ಸಿಸಿ ಕ್ಯಾಮ್ರಾ ಸಿಗುತ್ತಲ್ಲ, ಆನ್ಲೈನ್ ಬುಕ್ ಮಾಡ್ಕೊಳ್ಳಿ. ಅವನೇ ಬೇಕಾದ್ರೆ ಇಡನ್ ಕ್ಯಾಮ್ರಾ ಆಪರೇಟ್ ಮಾಡಿ ಇಟ್ಕೊಂಡು. ಅಲ್ಲ, ನಾನು ಅಲ್ಲೇ ಇಡನ್ ಅಂದ್ರೆ ನನ್ನ ಟೀಮ್ ಕಡೆ ಹುಡುಗರೆಲ್ಲ ನಾವು ಹೋಗ್ತಾ ಇದಾರೆ, 75,000 ಗ್ರೂಪ್ಗಳಿದೆ ಅಂತಂದೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲ ಹೇಳ್ತಾ ಇದ್ದಾರೆ. ಯಾವ್ದಾದ್ರು ಒಂದು ಪ್ರೂಫ್ ಆದ್ರೂ ಪಬ್ಲಿಕ್ ಮುಂದೆ ಇಟ್ನಾ ಸರ್, ಮೀಡಿಯಾ ಮುಂದೆ ಇಟ್ನಾ ಸರ್? ಅವ್ನು ಹೇಳ್ತಾ ಇರೋದು ಅಲ್ಲೇ ಸುಳ್ಳು ಅಂತ ತುಂಬಾ ಜನ ಪಬ್ಲಿಕ್ ಗೊತ್ತಾಗ್ತಾರೆ ಸರ್. ಅದಕ್ಕಿಂತ ಏನ್ ಮಾತಾಡ್ಬೇಕು? ಲಾಯರ್ ಜಗದೀಶ್ ಅವ್ರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ? ದರ್ಶನ್ ಅಭಿಮಾನಿಗಳಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ? ದರ್ಶನ್ ಅವ್ರ ವಿಚಾರದಲ್ಲಿ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಕ್ಕ ಕಡೆದಾಗಿ? ನಮ್ಮ ಬಾಸು ದರ್ಶನ್ ಸರ್ ಕ್ಯಾರೆಕ್ಟರ್ ಏನು ಅಂತ ಇಡೀ ಕರ್ನಾಟಕದಲ್ಲ ವರ್ಡ್ಗೆ ಗೊತ್ತು. ಅವ್ರಿಗೇನಾಗಲ್ಲ, ಅವ್ರ ಜೊತೆ ಪ್ರತಿಯೊಬ್ರು ಇದ್ದೀವಿ ನಾವು, ಅವ್ರಿಗೇನು ತೊಂದರೆ ಇಲ್ಲ. ಲಾಯರ್ ಜಗದೀಶ್ ಒಂದೇ ಮಾತು, ಅವ್ರ ಜೊತೆ ಬಾಡಿ ಗಾರ್ಡ್ಸ್ ಇಲ್ಲದೆ ಪಬ್ಲಿಕ್ಗೆ ಬರಬಾರ್ದು, ಅಭಿಮಾನಿಗಳು ಕಾಣಬಾರ್ದು. ಕಾಣಿಸಿದ್ರೆ ಏನಾಗ್ತಾರೆ ಗೊತ್ತಿಲ್ಲ. ಮಾತಾಡ್ತಾ ಇರೋದು ಅಭಿಮಾನಿಗಳ ಬಗ್ಗೆ ಮಾತ್ರ ಅಲ್ಲ, ದರ್ಶನ್ ತಾಯಿ ಬಗ್ಗೆನೂ ಮಾತಾಡಿದ್ದಾನೆ, ದರ್ಶನ್ ಬಗ್ಗೆ ಮಾತಾಡ. ಅವ್ನಿಗೆ ಅಷ್ಟೊಂದು ಅವಶ್ಯಕತೆ ಇದ್ರೆ ಮಾತಾಡಲಿ ಪವಿತ್ರ ಗೌಡನ ಬಗ್ಗೆ, ಇಲ್ಲ ಯಾರೋ ಪೊಲಿಟಿಷಿಯನ್ ಬಗ್ಗೆ. ಇಲ್ಲಿ ಪ್ರಜ್ವಲ್ ರೇವಣ್ಣನ್ ಬಂತು, ಸೂರಜ್ ರೇವಣ್ಣನ್ ಬಂತು, ಯಾಕೆ ಅವ್ರದ್ದೆಲ್ಲ ಮಾತಾಡಲ್ಲ? ಯಾಕೆ ಅವ್ನಿಗೆ ಪೊಲಿಟಿಷಿಯನ್ ಬಗ್ಗೆ ಮಾತಾಡೋ ಧೈರ್ಯ ಇಲ್ವಾ? ಎಷ್ಟಾರು ಪುಟ್ಲಾಯಿರಿ ಅಲ್ವಾ? ಯಾವತ್ತು ದೊಡ್ಡವ್ರ ವ್ಯಕ್ತಿತ್ವ ಮಾತಾಡ್ಬೇಕು ಅಂದ್ರೆ ನಾವು ಆ ರೇಂಜಲ್ಲಿ ಇರಬೇಕು, ಅವ್ರ ಕಾಲ್ ಚಪ್ಪಲಿ ಆಗ್ಬಾರ್ದು. ದರ್ಶನ್ ಅವ್ರ ಯೋಗ್ಯತೆ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರಿಗೂ ಇಲ್ಲ. ಅವ್ರು ಬಂದೇ ಬರ್ತಾರೆ, ಅವ್ರು ರಿಲೀಸ್ ಆಗೇ ಆಗ್ತಾ, ಅವ್ರಿಗೇನು ತೊಂದರೆ ಇಲ್ಲ. ಅವ್ರ ಜೊತೆ ಒಬ್ರು ಇಬ್ರಲ್ಲ, ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಇದ್ದಾರೆ, ಆರು ವರ್ಲ್ಡ್ ಅಭಿಮಾನಿಗಳಿದ್ದಾರೆ. ಸುದೀಪ್ ಅವ್ರು ಮಾತಾಡಲಿಲ್ಲ, ಆದರೆ ಸುದೀಪ್ ಅವರು ಒಂದು ಮಾತು ಹೇಳಿದ್ರು, ಅವ್ನ ಕೋಪ ನಿಜ, ಆದ್ರೆ ಅವ್ನು ಕೊಲೆ ಮಾಡೋ ಅಷ್ಟಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು. ಯಾಕಂದ್ರೆ ಅವರಿಬ್ರು ದಿಗ್ಗಜರು ಜಿಗ್ರಿ ದೋಸ್ತಗಳು ಬಿಟ್ಕೊಡಲ್ಲ, ಜೊತೆಲಿ ಇದ್ದೇ ಇದ್ದಾರೆ. ಅವ್ರ ಜೊತೆ ದರ್ಶನ್ ಅವ್ರ ಜೊತೆ ಎಲ್ಲರೂ ನಾವು ಇದ್ದೀವಿ. ನಾನು ಒಂದು ಹೆಣ್ಣು ಸರ್, ಅಭಯ್ ಫಿಲಮಲ್ಲಿ ನಾನು ವರ್ಕ್ ಮಾಡ್ಬೇಕಾದ್ರೆ ನಾನು ಓಪನ್ ಆಗಿ ಹೇಳ್ತೀನಿ, ಸ್ಮೋಕಿಂಗ್ ಹ್ಯಾಬಿಟ್ ಇದೆ ನನಗೆ. ಅವಾಗ ಸ್ಮೋಕ್ ಮಾಡ್ತಾ ಇದ್ದೆ. ನಾನು ಸ್ಮೋಕ್ ಮಾಡೋದು ನೋಡಿ ತುಂಬ ಜನ, ನನ್ನ ಹೀರೋನೇ ಆಗಲಿ, ಪ್ರೊಡ್ಯೂಸ್ ಆಗಲಿ, ಡೈರೆಕ್ಟ್ ಆಗಲಿ, ಕೆಲವರು ಹೆಸ್ರುಗಳು ಬೇಡ, ಬೇರೆ ಥರ ಕರೆದಿದ್ದಾರೆ. ನಾನು ಬೈದಿದ್ದೀನಿ, ಹೊಡೆದಿದ್ದೀನಿ, ಗಲಾಟೆ ಮಾಡಿದ್ದೀನಿ,